ನಿಮ್ಮ ಪರ್ಸನ್ ಆನ್ ಯುವರ್ ಮೈಂಡ್, ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ ಏನಿದೆ ಅಂತ ಹೇಳಿ ನೋಡೋಣ. ಗ್ರೂಪ್ ಫಸ್ಟ್ ಹಾಗೆ ಸೆಕೆಂಡ್. ಓಕೆ, ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾರ್ಡ್ ಮೂಲಕನಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಹೀಗೆ ಕ್ರಿಸ್ಟಲ್ ಮೂಲಕ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಗ್ರೂಪ್ ಫಸ್ಟ್ ಅಥವಾ ಗ್ರೂಪ್ ಸೆಕೆಂಡ್. ಕ್ರಿಸ್ಟಲ್ ಮೂಲಕನಾದರೂ ಫಸ್ಟ್ ಅಥವಾ ಸೆಕೆಂಡ್ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕಾರ್ಡ್ ಮೂಲಕನಾದರೂ ಫಸ್ಟ್ ಅಥವಾ ಸೆಕೆಂಡ್ ಈ ರೀತಿಯಾಗಿ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಯಾವ ಪರ್ಸನನ್ನು ನೆನ್ಪು ಮಾಡ್ಕೊಂಡಿದ್ದೀರಾ, ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು, ನಿಮ್ಮ ಬಗ್ಗೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅನ್ನುವಂತಹದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನೀವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರ ಜೀವನದಲ್ಲಿ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ನೀವು ಕಷ್ಟದಿಂದ ಮುಂದೆ ಬಂದಿದ್ದೀರಾ ಅನ್ನುವಂಥದ್ದು, ಅಂದರೆ ತುಂಬ ಕಷ್ಟಪಟ್ಬಿಟ್ಟು ಮುಂದೆ ಬಂದಿದ್ದೀರಾ ಅನ್ನುವಂತಹದ್ದನ್ನು ಇಲ್ಲಿ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿರ್ಬೋದು, ನೀವು ಎಷ್ಟೇ ಕಷ್ಟ ಆದರೂ ಕೂಡ ನೀವು ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದನ್ನು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಭಾಳಷ್ಟು ಕೆಲವೊಂದು ವಿಚಾರದಲ್ಲಿ ಯಶಸ್ಸನ್ನು ನೀವು ಜೀವನದಲ್ಲಿ ಪಡ್ಕೊಳ್ಳೋಕ್ಕೋಸ್ಕರ ಬಹಳಷ್ಟು ನೀವು ಕಷ್ಟಪಟ್ಟಿದ್ದೀರಾ ಅನ್ನುವಂತಹದ್ದು ಇಲ್ಲಿ ಅವರು ನಿಮ್ಮ ಬಗ್ಗೆ ಚಿಂತಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ನೀವು ಎಷ್ಟೇ ಕಷ್ಟ ಆದರೂ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಭಾಳಷ್ಟು ನೀವು ಪ್ರಯತ್ನ ಪಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ ಅನ್ನುವಂತಹದ್ರ ಬಗ್ಗೆ ಹೆಚ್ಚು ಅವರು ನಿಮ್ಮ ಬಗ್ಗೆ ಯೋಚಿಸ್ತಾರೆ ಅನ್ನುವಂಥದ್ದು, ಆ ರೀತಿ ಅವರು ನಿಮ್ಮನ್ನು ನೋಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಬ್ರು ಇಲ್ಲಿ ಯಶಸ್ಸನ್ನು ನೀವು ಎಷ್ಟೇ ಕಷ್ಟಕರವಾದದ್ದಾಗಿದ್ದರೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ತೀರ. ಹಾಗೆ ಯಾರು ಏನೇ ಹೇಳಿದರೂ ಕೂಡ ನಿಮ್ಮ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ನೀವು ಹಿಂದೆ ಮುಂದೆ ನೋಡಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಭಾಳಷ್ಟು ನೀವು ಯಶಸ್ಸನ್ನು ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಭಾಳಷ್ಟು ಕಷ್ಟಪಟ್ಟು ತುಂಬ ಸಲ ನೀವು ಕೆಳಗೆ ಬಿದ್ದಿದ್ದೀರಾ ಅನ್ನುವಂಥದ್ದು. ಅಂದರೆ ಭಾಳಷ್ಟು ಸಲ ನೀವು ಅದರಿಂದ ಮೋಸ ಹೋಗಿರ್ಬೋದು, ಅಥವಾ ನಿಮಗೆ ಬೇರೆಯವರು ನಿಮ್ಮ ಯಶಸ್ಸಿಗೆ ತೊಂದರೆಯನ್ನು ಮಾಡಿದ್ದಾರೆ ಅನ್ನುವಂತಹದ್ದು. ಹಾಗೆ ನೀವು ಯಶಸ್ಸು ಪಡ್ಕೊಳ್ಳೋದ್ರಲ್ಲಿ ಭಾಳಷ್ಟು ಕಷ್ಟಗಳನ್ನು, ನೋವು, ದುಃಖಗಳನ್ನು, ಚಿಂತೆಗಳನ್ನು ಅನುಭವಿಸಿದಿರಾ ಅನ್ನುವಂತಹದ್ದು, ಅವಮಾನಗಳನ್ನು ಕೂಡ ಸಹಿಸಿದಿರಾ ಅನ್ನುವಂತಹದ್ದು, ಇದೆಲ್ಲದರ ಬಗ್ಗೆ ಅವರ ಮನಸ್ಸಿನಲ್ಲಿ ಇದೆ ನಿಮ್ಮ ಬಗ್ಗೆ ಅನ್ನುವಂತಹದ್ದು, ಅದೆಲ್ಲವನ್ನು ಅವರು ಯೋಚಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ನೀವು ಒಂದು ಸಲ ಬೇಕು ಅನ್ನುವಂತಹ ನಿರ್ಧಾರ ಮಾಡಿದರೆ, ನಿಮಗೆ ಯಶಸ್ಸು ಅದರಲ್ಲಿ ಬೇಕು ಅನ್ನುವಂತಹದ್ದಿದ್ರೆ ಖಂಡಿತವಾಗ್ಲೂ ಆ ವಿಚಾರಗಳಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ. ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಪಡ್ಕೊಳ್ಳೋದೇ ಬಿಡಲ್ಲ ಅನ್ನುವಂತಹದ್ದನ್ನು ಅವರು ಯೋಚಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಮ್ಮೆ ನೀವು ಬಹಳಷ್ಟು ಚಿಂತೆಗೆ ಒಳಗಾಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾರೆ. ಬಹಳಷ್ಟು ನೀವು ಯಶಸ್ಸನ್ನು ಪಡ್ಕೊಳ್ಳುವುದರಲ್ಲೇ ಹೆಚ್ಚು ಸಮಯವನ್ನು ನೀವು ಕಳಿತೀರಾ ಅನ್ನುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಹೆಚ್ಚು ನೀವು ಗಮನ ವಹಿಸ್ತೀರಾ ಅನ್ನುವಂತಹದ್ದು, ಹಾಗೆ ಅದರಲ್ಲಿ ನೀವು ಮುಳುಗಿರ್ತೀರಾ ಅನ್ನುವಂತಹದ್ದನ್ನು ಕೂಡ ನೀವು ಚಿಂತಿಸ್ತಾರೆ. ಎಷ್ಟೇ ಕಷ್ಟ ಇರಲಿ, ನಿಮಗೆ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದರ ಬಗ್ಗೆ ಹೆಚ್ಚು ನೀವು ಗಮನ ವಹಿಸ್ತೀರಾ ಅನ್ನುವಂಥದ್ದು. ಹಾಗೆ ಸ್ಪಿರಿಚುವಲಿ ತುಂಬ ನೀವು ಕನೆಕ್ಟೆಡ್ ಆಗಿ ಇರ್ತೀರಾ ಯಾವಾಗಲೂ ಅನ್ನುವಂಥದ್ದು, ನಿಮ್ಮ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡ್ತೀರಾ. ಬೇರೆ ವಿಚಾರಗಳನ್ನು ಬಿಟ್ಟು ನಿಮ್ಮ ಬಗ್ಗೆ ನೀವು ನಿಮ್ಮ ಯಶಸ್ಸಿನ ಬಗ್ಗೆ ಹೆಚ್ಚು ಗಮನವನ್ನು ವಹಿಸ್ತೀರಾ ಅನ್ನುವಂತಹದ್ದು, ಅದರ ಬಗ್ಗೆ ಹೆಚ್ಚು ಯೋಚಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯೂನಿವರ್ಸ್ ನಿಮಗೆ ಯಾವಾಗಲೂ ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ. ಅವರ ಸಪೋರ್ಟ್ ಅನ್ನುವಂತಹದ್ದು, ಅವರ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಮೇಲೆ ಯಾವಾಗಲೂ ಇದೆ ಅನ್ನುವಂತಹದ್ರದ್ದು ಬಗ್ಗೆ ಅವರು ಹೆಚ್ಚಾಗಿ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನೀವು ಅದರಲ್ಲಿ ತುಂಬ ಈಸಿಯಾಗಿ ಯಶಸ್ಸನ್ನು ಪಡಿತೀರಾ. ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ಅದರಲ್ಲಿ ತುಂಬ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ. ಹಾಗೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇರುತ್ತೆ. ಯಾವಾಗಲೂ ನೀವು ಯಶಸ್ಸಿನಲ್ಲೇ ಸಾಗ್ತಾ ಇರ್ತೀರಾ ಅನ್ನುವಂತಹದ್ದು ಕೂಡ ಹೆಚ್ಚಾಗಿ ಯೋಚಿಸ್ತಾರೆ ನಿಮ್ಮ ಬಗ್ಗೆ ಅನ್ನುವಂಥದ್ದು. ಹಾಗೆ 2-3 ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇರ್ತೀರ, ಯಾವಾಗಲೂ ಒಂದರಲ್ಲೇ ಕಾರ್ಯನಿರತವಾಗಿರಲ್ಲ ಅನ್ನುವಂತಹದ್ರ ಬಗ್ಗೆ ಕೂಡ ಅವರು ಯೋಚಿಸ್ತಾರೆ ಅನ್ನುವಂತಹದ್ದು. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಸ್ಪಿರಿಟ್
ಟೀಮ್ ಅನ್ನುವಂಥದ್ದು ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ನಿಮಗೆ ಯಶಸ್ಸನ್ನು ನೀವು ಯಶಸ್ಸನ್ನು ಪಡ್ಕೊಳ್ಳೋದ್ರಲ್ಲಿ ಅವರು ಹೆಚ್ಚಾಗಿ ನಿಮಗೆ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಿಂತು ಸಪೋರ್ಟಿವ್ ಆಗಿರ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ ನಿಮ್ಮ ಬಗ್ಗೆ ಅನ್ನುವಂತಹದ್ದು ಕೂಡ ಗಮನಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಮ್ಮೆ ನೀವು ಚಿಂತೆಗೆ ಒಳಗಾಗ್ತೀರಾ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಗಮನಿಸಿದರೆ, ಕೆಲವೊಂದು ವಿಚಾರಗಳಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ಳುವ ವಿಚಾರದಲ್ಲಿ ಬಹಳಷ್ಟು ಸಮಯವನ್ನು ಅದರಲ್ಲೇ ಕಳೀತಾ ಇರ್ತೀರಾ. ಹಾಗೆ ಅದರ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡ್ತಾ ಇರ್ತೀರಾ ಅನ್ನುವಂತಹದ್ದನ್ನು ಕೂಡ ಗಮನಿಸ್ತಾ ಇರ್ತಾರೆ ಅನ್ನುವಂಥದ್ದು. ಕೆಲವೊಮ್ಮೆ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಯಾವಾಗಲೂ ಯಶಸ್ಸನ್ನು ಪಡ್ಕೊಳ್ಳೋದ್ರಲ್ಲೇ ಹೆಚ್ಚು ನೀವು ಕಾಲವನ್ನು ಕಳೀತಾ ಇರ್ತೀರಾ ಅನ್ನುವಂಥದ್ದು. ಕೆಲವೊಮ್ಮೆ ಚಿಂತೆಗೆ ಕೂಡ ಒಳಗಾಗ್ತೀರಾ ಅನ್ನುವಂತಹದ್ದು ಕೂಡ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಕೆಲವೊಮ್ಮೆ ಚಿಂತೆಯಲ್ಲೇ ಮುಳುಗಿರ್ತೀರಾ ಅನ್ನುವಂತಹದ್ದು, ಅದರಲ್ಲೂ ಕೂಡ ಹೆಚ್ಚಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀರಾ ಅನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ಹೆಚ್ಚಾಗಿ ಗಮನ ವಹಿಸ್ತಾರೆ ಅನ್ನುವಂತಹದ್ದು. ನಿಮ್ಮ ಬಗ್ಗೆ ಅದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ, ಯೋಚಿಸ್ತಾ ಇರ್ತಾರೆ ಆ ವಿಚಾರಗಳ ಬಗ್ಗೆ ಕೂಡ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಶಸ್ಸು ಅನ್ನುವಂತಹದ್ದು ಪಡ್ಕೊಳ್ಳಿಕ್ಕೆ ಯೂನಿವರ್ಸ್ ಸಪೋರ್ಟ್ ಇದೆ, ಆದರೂ ಕೂಡ ನೀವು ಕೆಲವೊಮ್ಮೆ ಚಿಂತೆಗೆ ಒಳಗಾಗ್ತೀರಾ ಅನ್ನುವಂತಹದ್ದು. ಯಾಕಂದರೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕೂಡ ತುಂಬಾ ಇದೆ ಅನ್ನುವಂತಹದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾರೆ. ಎಷ್ಟೇ ಕಷ್ಟ ಅನ್ನುವಂಥದ್ದಿದ್ರೂ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು, ಅಂಥ ಉತ್ತಮ ಜ್ಞಾನ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಯೋಚಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಇರೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಸೋಲ್ಮೇಟ್ ಅಥವಾ ನಿಮಗೆ ನೀವು ಪ್ರೀತಿಸುವಂತಹವರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದಾರೆ ಅಥವಾ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಯಾವ ಪರ್ಸನನ್ನು ನೆನಪು ಮಾಡ್ಕೊಂಡಿದ್ರೆ ಅವರು ನಿಮ್ಮ ಜೀವನದಲ್ಲಿ ಸೋಲ್ಮೇಟ್ ಅನ್ನುವಂತಹವರು ನಿಮಗೆ ಸಿಗ್ತಾರೆ ಅನ್ನುವಂಥದ್ದು, ಅಥವಾ ಈಗ ಸಿಕ್ಕಿರ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು. ಆ ಕಾರಣದಿಂದ ಕೆಲವೊಮ್ಮೆ ನೀವು ತುಂಬ ಸಂತೋಷವಾಗಿದ್ದೀರಾ ಅನ್ನುವಂತಹ ಯೋಚನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಆ ವಿಚಾರಗಳ ಬಗ್ಗೆ ಕೂಡ ಅವರು ಹೆಚ್ಚಾಗಿ ನಿಮ್ಮ ಬಗ್ಗೆ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು, ಯಾಕಂದರೆ ಇಲ್ಲಿ ಯೂನಿವರ್ಸ್ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ, ಗ್ರೂಪ್ ಫಸ್ಟ್ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ತುಂಬ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಹಾಗೆ ಆ ಕಾರಣದಿಂದ ನಿಮಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಉತ್ತಮ ಸಂಗಾತಿ, ನಿಮ್ಮನ್ನು ಪ್ರೀತಿಸುವಂತಹವರು, ಯಾವಾಗಲೂ ನಿಮಗೆ ಸಹಾಯ ಮಾಡುವಂಥವರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಅದನ್ನು ಯೂನಿವರ್ಸ್ ನಿಮಗೆ ಯಾವಾಗಲೂ ಅನುಗ್ರಹಿಸ್ತಾರೆ ಅನ್ನುವಂತಹ ಅಪಾರವಾದ ನಂಬಿಕೆ ಅವರಿಗೆ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮಗೆ ನೀವು ಇಷ್ಟಪಡುವಂಥವರು ಅಥವಾ ನಿಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಲ್ಲುವಂತಹವರು ನಿಮ್ಮ ಜೀವನದಲ್ಲಿ ಇದ್ದಾರೆ ಅಥವಾ ಸಿಗ್ತಾರೆ. ಈ ವಿಚಾರಗಳ ಬಗ್ಗೆ ಹೆಚ್ಚು ಆ ಪರ್ಸನ್ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು, ಅದ್ರ ಬಗ್ಗೆ ಹೆಚ್ಚು ಗಮನಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಅವರು ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇದೆ, ಆದರೂ ನೀವು ಕೆಲವೊಮ್ಮೆ ಒಂಟಿಯಾಗಿರ್ತೀರಾ ಅನ್ನುವ ವಿಷಯಗಳ ಕೂಡ ಅವರು ಹೆಚ್ಚಾಗಿ ಗಮನಿಸಿದ್ದಾರೆ ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಇದೆ. ಹಾಗೆ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ನಿಮಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನಿಮ್ಮ ಜೀವನದಲ್ಲಿ ನೀವು ತುಂಬ ಈಸಿಯಾಗಿ ಪಡ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಅವರು ಗಮನಿಸಿದ್ದಾರೆ. ಹಾಗೆ ಎಲ್ಲೋ ನೀವು ಒಂಟಿಯಾಗಿರ್ತೀರಾ, ಹೆಚ್ಚಾಗಿ ನೀವು ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ, ನಿಮ್ಮ ಸೋಲ್ಮೇಟಿಗೋಸ್ಕರ ಕಾಯ್ತಾ ಇದ್ದೀರಾ, ನಿಮ್ಮ ಟ್ವಿನ್ ಫ್ಲೇಮ್ ಆಗಿರ್ಬೋದು, ಪಾಸ್ಟ್ ಲೈಫ್ ಕನೆಕ್ಷನ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹ ಅದರ ಬಗ್ಗೆ ಕೂಡ ಹೆಚ್ಚು ಚಿಂತಿಸ್ತಾ ಇದ್ದಾರೆ ಆ ವ್ಯಕ್ತಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾವ ಪರ್ಸನ್ ನೆನಪು ಮಾಡ್ಕೊಡ್ತಾರೆ ಅವರು ಅದರ ಬಗ್ಗೆ ನೀವು ಹೆಚ್ಚಾಗಿ ಒಂಟಿಯಾಗಿರ್ತೀರಾ. ನಿಮ್ಮನ್ನು ಪ್ರೀತಿಸುವವರು ಅಥವಾ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ಬೇಕು ಅಂತೇಳಿ ನೀವು ಹೆಚ್ಚು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಬಗ್ಗೆ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಹಾಗಾಗಿ ನಿಮಗೆ ಯೂನಿವರ್ಸ್ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಅಥವಾ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮನ್ನು ನೀವು ಇಷ್ಟಪಡುವಂತಹವರನ್ನು ನಿಮಗೆ ಸಿಗುವ ಹಾಗೆ ಮಾಡ್ತಾರೆ ಅನ್ನುವಂತಹದ್ದು ನಂಬಿಕೆ ನಿಮಗಿದೆ. ಆ ಕಾರಣದಿಂದ ನೀವು ಅವರಿಗೋಸ್ಕರ ಹೆಚ್ಚಾಗಿ ಕಾಯ್ತಾ ಇದ್ದೀರಾ ಅನ್ನುವಂತಹವರು ಯಾರು ಸಿಂಗಲ್ ಆಗಿದ್ದೀರಾ ಅವರಿಗೆ ನೀವು ಕಾಯ್ತಾ ಇದ್ದೀರಾ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಅವರು ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಆ ಪರ್ಸನ್ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ.
ಕೆಲವೊಮ್ಮೆ ಇಲ್ಲಿ ನಿಮಗೆ ಉತ್ತಮ ಸ್ನೇಹಿತರು ಕೂಡ ಇದ್ದಾರೆ ಅನ್ನುವಂಥದ್ದು. ನೀವು ಎಷ್ಟೇ ಒಂಟಿಯಾಗಿದ್ದರೂ ಕೂಡ ನಿಮ್ಮ ಜೊತೆ ಎಲ್ಲರೂ ಕೂಡ ಉತ್ತಮ ಸ್ನೇಹವನ್ನು ಬಯಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಅವರು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಉತ್ತಮವಾದ ಒಂದು ಮನಸ್ಥಿತಿ ಇದೆ ಅನ್ನುವಂತಹದ್ದು. ಯಾಕಂದರೆ ನೀವು ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಇರ್ತೀರಾ ಅನ್ನುವಂಥದ್ದು. ನಿಮ್ಮ ಜೊತೆ ಯಾರೇ ಇದ್ದರೂ ಕೂಡ ಅವರು ಯಾವಾಗಲೂ ಹ್ಯಾಪಿಯಾಗಿ ಇರ್ತಾರೆ ಅನ್ನುವಂತಹದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಅವರ ಮನಸ್ಸಿನಲ್ಲಿ ಈ ಅಭಿಪ್ರಾಯ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಉತ್ತಮ ಸ್ನೇಹಿತರು ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ಗಮನಿಸಿದ್ದಾರೆ. ಹಾಗೆ ನೀವು ಅವರ ಜೊತೆ ತುಂಬಾ ಯಾವಾಗಲೂ ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ದು ಈ ವಿಚಾರವನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂಥದ್ದು. ನಿಮ್ಮ ಜೊತೆಯಲ್ಲಿ ಯಾರೇ ಇದ್ದರೂ ಕೂಡ ಅವರು ಯಾವಾಗಲೂ ಸಂತೋಷದಿಂದ ಇರ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹ ವಿಚಾರವೇ ಆಗಿದೆ. ಹಾಗೆ ನಿಮ್ಮ ಹಣೆ ಬರಹ ಅನ್ನುವಂಥದ್ದು ತುಂಬಾ ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹದ್ದನ್ನು ಹೆಚ್ಚು ಗಮನಿಸ್ತಾ ಇರ್ತಾರೆ. ಸ್ಪಿರಿಚುವಲಿ ನೀವು ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಹಾಗೆ ನೀವು ಎಷ್ಟೇ ಇಲ್ಲಿ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗೇ ಇರ್ತೀರಾ ನೀವು ತುಂಬ ಜನ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಹೆಚ್ಚು ಸ್ಟ್ರಾಂಗ್ ಆಗಿರುವಂತಹ ಮನಸ್ಥಿತಿ ಇರುವಂತಹವರು ಅನ್ನುವಂತಹದ್ದು ನಿಮ್ಮ ಮನಸ್ಥಿತಿ ಉತ್ತಮವಾದದ್ದು ಅನ್ನುವಂತಹದ್ರ ಬಗ್ಗೆ. ಹಾಗೆ ಯೂನಿವರ್ಸ್ ಸಪೋರ್ಟ್ ಯಾವಾಗಲೂ ನಿಮ್ಮ ಜೊತೆ ಇದೆ. ನೀವು ಎಷ್ಟೇ ಸಿಂಗಲ್ ಆಗಿದ್ರೂ ಕೂಡ ನಿಮ್ಮ ಜೊತೆ ಏಂಜಲ್ಸ್ ಯಾವಾಗಲೂ ಇರ್ತಾರೆ. ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮಗೆ ರಕ್ಷಣೆಯಾಗಿ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು. ನಿಮಗೆ ಯಶಸ್ಸು ಅನ್ನುವಂಥದ್ದು ತುಂಬ ಈಸಿಯಾಗಿ ಸಿಗುತ್ತೆ. ಹಾಗೆ ಯಶಸ್ಸಿನಲ್ಲೇ ನೀವು ಇರ್ತೀರಾ. ಹಾಗೆ ನಿಮ್ಮ ಮನಸ್ಥಿತಿ ನಿಮ್ಮ ಜ್ಞಾನ ತುಂಬ ಉತ್ತಮವಾಗಿದೆ ಅನ್ನುವಂತಹದ್ದನ್ನು ಇಲ್ಲಿ ಗಮನಿಸಿದರೆ. ಹಾಗೆ ಬಹಳಷ್ಟು ಜನಕ್ಕೆ ಇಲ್ಲಿ ಗಾಡ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ತುಂಬಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ಕೂಡ ಅದನ್ನು ಹೆಚ್ಚಾಗಿ ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಯಾವಾಗಲೂ ದೇವರ ಆರಾಧನೆಯಲ್ಲೇ ಇರ್ತೀರಾ, ಮೆಡಿಟೇಷನ್ ಮಾಡೋದ್ರಲ್ಲೇ ಇರ್ತೀರಾ ಅನ್ನುವಂತಹದ್ದು, ಉತ್ತಮ ವ್ಯಕ್ತಿತ್ವ ಅನ್ನುವಂತಹದ್ದು ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ಅವರು ಗಮನಿಸಿದ್ದಾರೆ. ಹಾಗೆ ಬಹಳಷ್ಟು ನೀವು ನಿಮ್ಮ ಜೀವನ ತುಂಬ ಕಲರ್ಫುಲ್ ಆಗಿದೆ, ವಿವಿಧ ರೀತಿಯಲ್ಲಿ ತುಂಬ ಕಲರ್ಫುಲ್ ಆಗಿದೆ ಅನ್ನುವಂಥದ್ದು. ನೀವು ತುಂಬ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಅನ್ನುವಂಥದ್ದು. ಉತ್ತಮವಾದ ಹಣೆ ಬರಹ ನಿಮ್ಮದಾಗಿದೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ. ಯಾಕಂದರೆ ನಿಮಗೆ ಎಲ್ಲದರಲ್ಲೂ ಕೂಡ ಉತ್ತಮ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಯಾಕಂದರೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಇದೆ. ಹಾಗೆ ನಿಮ್ಮ ಜೊತೆ ರಕ್ಷಣೆಯಾಗಿ ಯಾವಾಗಲೂ ಕೂಡ ದೇವರು ನಿಮ್ಮ ಜೊತೆ ಇರ್ತಾರೆ. ನಿಮಗೆ ಸಕ್ಸಸ್ ಅನ್ನುವಂಥದ್ದು ಯಾವಾಗಲೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ಸಿಗ್ತಾ ಇರುತ್ತೆ ಅನ್ನುವಂಥದ್ದು. ನೀವು ತುಂಬ ಶಾಂತವಾಗಿರ್ತೀರ ಯಾವಾಗಲೂ. ಹಾಗೆ ತುಂಬ ಜ್ಞಾನವಂತರು ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ನೀವು ಯಾವಾಗಲೂ ಹ್ಯಾಪಿ ಆಗಿರ್ತೀರಾ. ಹಾಗೆ ಹೆಚ್ಚು ಯಶಸ್ಸನ್ನು ಪಡ್ಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ ಅನ್ನುವಂತಹದ್ದನ್ನು ಅವರು ಅವರು ಮನಸ್ಸಿನಲ್ಲಿ ಯಾವಾಗಲೂ ಯೋಚಿಸ್ತಾ ಇರ್ತಾರೆ. ಯಾವಾಗಲೂ ನೀವು ತುಂಬ ಇಲ್ಲಿ ನಿಮ್ಮ ಬ್ಯೂಟಿ ಅನ್ನುವಂಥದ್ದು ಹೆಚ್ಚಿನ ಜನಕ್ಕೆ ಇಲ್ಲಿ ನೀವು ತುಂಬ ಸುಂದರವಾಗಿದ್ದೀರಾ ಅನ್ನುವಂಥದ್ದು, ಜ್ಞಾನವಂತರು ಹಾಗೆ ತುಂಬ ಸುಂದರವಾಗಿ ಕೂಡ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಅವರು ಹೆಚ್ಚಾಗಿ ಗಮನಿಸ್ತಾರೆ. ಹಾಗೆ ಎಲ್ಲರೂ ಕೂಡ ನಿಮ್ಮನ್ನು ನೋಡುವಂತಹ ಉತ್ತಮ ಜ್ಞಾನವೂ ಕೂಡ ನಿಮ್ಮಲ್ಲಿದೆ. ಹಾಗೆ ನೀವು ವಿವಿಧ ರಂಗಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಬಹಳಷ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಹಾಗೆ ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಅದರ ಬಗ್ಗೆ ಕೂಡ ಅವರು ಯೋಚಿಸ್ತಾ ಇರ್ತಾರೆ, ಅದರ ಬಗ್ಗೆ ಕೂಡ ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ ಅನ್ನುವಂಥದ್ದು. ನೀವು ಕೆಲವೊಬ್ಬರು ಇಲ್ಲಿ ತುಂಬ ಸುಂದರವಾಗಿದ್ದೀರಾ, ನಿಮ್ಮ ಬ್ಯೂಟಿ ಅನ್ನುವಂತಹದ್ದು ಎಲ್ಲರೂ ಗಮನಿಸುವಂತಹದ್ದು. ಅಂದರೆ ಅಷ್ಟೊಂದು ಕೆಲವೊಬ್ಬರು ಇಲ್ಲಿ ತುಂಬಾ ಸುಂದರವಾಗಿರುವಂತಹವರು ಇದ್ದೀರಾ ಅನ್ನುವಂತಹದ್ದು, ಅದರ ಬಗ್ಗೆ ಕೂಡ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಬೇರೆಯವರು ಗಮನಿಸ್ತಾ ಇರ್ತಾರೆ, ನೀವು ತುಂಬ ಸುಂದರವಾಗಿದ್ದೀರಲ್ಲ ಅನ್ನುವ ಬಗ್ಗೆ ಕೂಡ ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ, ಅದರ ಬಗ್ಗೆ ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಕೆಲವೊಂದು ಯಶಸ್ಸನ್ನು ಕೂಡ ನೀವು ಪಡ್ಕೊಂಡಿದ್ದೀರಾ, ಅದರ
ಬಗ್ಗೆ ಕೂಡ ಅವರು ಹೇಗೆ ನೀವು ಅಷ್ಟು ಈಸಿಯಾಗಿ ಯಶಸ್ಸನ್ನು ಪಡ್ಕೊಂಡಿದ್ದೀರಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಯಾವಾಗಲೂ ಅದರ ಬಗ್ಗೆ ಕೂಡ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮಲ್ಲಿ ಯಾವಾಗಲೂ ಆಗ್ತಾ ಇರುತ್ತೆ. ನೀವು ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಅವಾಗವಾಗ ಬರ್ತಾನೆ ಇರುತ್ತೆ. ಅದರ ಬಗ್ಗೆ ಕೂಡ ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಷ್ಟೇ ಖಾಲಿಯಾಗಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಏನೋ ಒಂದು ರೀತಿ ನಿಮ್ಮನ್ನು ನೋಡುವಾಗ ಖಾಲಿ ಅನಿಸಿದರೂ ಕೂಡ ನಿಮ್ಮ ಜೀವನದಲ್ಲಿ ಯಾವಾಗಲೂ ನೀವು ಯಶಸ್ಸನ್ನು ಪಡ್ಕೊಳ್ಳುವಂತಹ ವ್ಯಕ್ತಿ ನೀವು. ಅಂತಹ ಉತ್ತಮವಾದ ವ್ಯಕ್ತಿತ್ವ ಹಾಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂತಹದ್ದನ್ನು ಹೆಚ್ಚಾಗಿ ಅವರು ಗಮನಿಸ್ತಾ ಇರ್ತಾರೆ. ಹಾಗೆ ನೀವು ತುಂಬ ಯಶಸ್ಸನ್ನು ಗಳಿಸಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹವರು ಅನ್ನುವಂತಹದ್ದು ಅದನ್ನು ಕೂಡ ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ. ಅದರ ಬಗ್ಗೆ ಕೂಡ ಹೆಚ್ಚಾಗಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಮ ಜೀವನವನ್ನು ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ಉತ್ತಮ ರೀತಿಯಲ್ಲಿ ಬದಲಾಯಿಸ್ಕೊಳ್ತೀರಾ ಅನ್ನುವಂತಹದ್ರ ಬಗ್ಗೆ ಅವರು ನಿಮ್ಮ ಬಗ್ಗೆ ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ ಅನ್ನುವಂಥದ್ದು. ನಿಮ್ಮ ಜೀವನವನ್ನು ಎಷ್ಟೇ ಕಷ್ಟ ಇದ್ದರೂ ಕೂಡ ಒಂದು ಕಲರ್ಫುಲ್ ಆಗಿ ಮಾಡ್ಕೊಳ್ತೀರಾ. ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನೀವೇ ಬದಲಾಯಿಸ್ಕೊಳ್ತೀರಾ ಅನ್ನುವಂಥದ್ದು. ನೀವೇ ಉತ್ತಮ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀರಾ ನಿಮ್ಮ ಜೀವನವನ್ನು ಅನ್ನುವಂಥದ್ದು. ಅಷ್ಟು ಜ್ಞಾನ ಅನ್ನುವಂಥದ್ದು ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಅದರ ಬಗ್ಗೆ ಕೂಡ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಅವರು ನಿಮ್ಮನ್ನು ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ. ಅದರ ಬಗ್ಗೆ ಅವರಿಗೆ ಉತ್ತಮ ಅಭಿಪ್ರಾಯವೇ ಇದೆ ನಿಮ್ಮ ಬಗ್ಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ನೀವು ಯಾವಾಗಲೂ ಯಶಸ್ಸಿನತ್ತ ಸಾಗ್ತಾ ಇರ್ತೀರಾ ಅನ್ನುವಂತಹದ್ದನ್ನು ಅವರು ಗಮನಿಸ್ತಾ ಇರ್ತಾರೆ. ಅವರಿಗೆ ನಿಮ್ಮ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದೇ ಇದ್ದರೂ ಕೂಡ ನಿಮ್ಮ ಬಗ್ಗೆ ಉತ್ತಮವಾದ ಅಭಿಪ್ರಾಯ ಅನ್ನುವಂತಹದ್ದೇ ಇದೆ. ನೀವು ಯಾಕಂದರೆ ತುಂಬ ಕಷ್ಟ ಇದ್ದರೂ ಕೂಡ ನೀವು ಯಶಸ್ಸನ್ನು ಪಡ್ಕೊಂಡಿರುವಂತಹ ವ್ಯಕ್ತಿ, ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹದ್ದು ಅವರು ಗಮನಿಸಿದರೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯವೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇದು ಗ್ರೂಪ್ ಫಸ್ಟ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ನಿಮಗೆ ಈ ರೀಡಿಂಗ್ ಇದು ಜನರಲ್ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಈ ಕಾರ್ಡ್ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಯೋಚಿಸ್ತಾರೆ ಅನ್ನುವಂತಹದ್ದು, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆಗಳಿದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಯಾವ ಪರ್ಸನ್ ಇದ್ದಾರೆ, ಅವರ ಬಗ್ಗೆ ಅವರು ನಿಮ್ಮ ಬಗ್ಗೆ ಏನು ಚಿಂತಿಸ್ತಾರೆ ಅನ್ನುವಂತಹದ್ದು, ಅಥವಾ ಏನು ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ, ಯೋಚಿಸ್ತಾರೆ ಅನ್ನುವಂತಹದ್ದು ನೋಡೋಣ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಓಕೆ, ನೀವು ಯಾವಾಗಲೂ ಸಂತೋಷವಾಗಿರ್ತೀರಾ ಅನ್ನುವಂಥದ್ದು, ನೀವು ಫ್ಯಾಮಿಲಿಯಲ್ಲಿ ತುಂಬ ಸಂತೋಷವಾಗಿ ಇದ್ದೀರಾ ಅನ್ನುವಂತಹದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೆ ನೀವು ಎಲ್ಲೇ ಹೋದರೂ ಕೂಡ ಹೆಚ್ಚಾಗಿ ನೀವು ಸಂತೋಷವಾಗಿರ್ತೀರಾ, ಎಲ್ಲರ ಜೊತೆ ಕೂಡ ತುಂಬ ಸಂತೋಷದಿಂದ ಕಾಲವನ್ನು ಕಳಿತೀರಾ ಅನ್ನುವಂತಹದ್ರ ಬಗ್ಗೆ, ಎಲ್ಲರೊಂದಿಗೂ ತುಂಬ ಸಂತೋಷಕರದಿಂದ ಮಾತಾಡ್ತೀರಾ ಅನ್ನುವಂತಹ ವಿಚಾರವನ್ನು ಅವರು ಯಾವಾಗಲೂ ನಿಮ್ಮ ಬಗ್ಗೆ ಗಮನಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಹಾಗೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಟೆಡ್ ಇರುವಂಥವರು ಹೆಚ್ಚು ಜನ ನಿಮಗೆ ಸಿಗ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ಕೂಡ ಅವರು ಹೆಚ್ಚಾಗಿ ಗಮನಿಸಿದ್ದಾರೆ ಅನ್ನುವಂಥದ್ದು ತಿಳಿತಿದೆ. ಹಾಗೆ ನಿಮ್ಮ ಜೀವನ ಯಾವಾಗಲೂ ಸುಂದರವಾಗಿರುತ್ತೆ, ತುಂಬ ಹ್ಯಾಪಿಯಾಗಿರ್ತೀರಾ, ತುಂಬ ಕಲರ್ಫುಲ್ ಆಗಿರುತ್ತೆ. ಹಾಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಯಾವಾಗಲೂ ಇರುತ್ತೆ ಅನ್ನುವಂತಹದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನೀವು ಉತ್ತಮ ಅಭಿವೃದ್ಧಿಯನ್ನು ಗಳಿಸಿದ್ದೀರಾ ಅನ್ನುವಂಥದ್ದು, ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನಲ್ಲಿ ನೀವು ಯಶಸ್ಸನ್ನು ಪಡ್ಕೊಂಡಿದ್ದೀರಾ. ನಿಮ್ಮ ಜೀವನಕ್ಕೆ ನೀವು ಸಂತೋಷವಾಗಿರಲಿಕ್ಕೆ ಬೇಕಾದಷ್ಟು ಹಣಕಾಸು ನಿಮ್ಮಲ್ಲಿದೆ. ಹಾಗೆ ಬೇರೆಯವರಿಗೂ ಕೂಡ ಹೆಲ್ಪ್ ಮಾಡುವಷ್ಟು ಕೂಡ ನಿಮಗೆ ಹಣಕಾಸಿನಲ್ಲಿ ಉತ್ತಮವಾದ ಜೀವನ ನಿಮ್ಮದಾಗಿದೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಉತ್ತಮ ರೀತಿಯಲ್ಲಿ ಎಲ್ಲರೊಂದಿಗೂ ತುಂಬ ಉತ್ತಮವಾದ ರೀತಿಯಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು, ಸಂತೋಷದಿಂದ ಉತ್ತಮ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ನೀವು ಅವರ ಜೊತೆ ಹೊಂದಾಣಿಕೆಯಿಂದ ಯಾವಾಗಲೂ ಇರ್ತೀರಾ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಆ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅವರು ಅದರ ಬಗ್ಗೆ ಹೆಚ್ಚು ಗಮನಿಸ್ತಾರೆ ಅನ್ನುವಂಥದ್ದು. ನೀವು ಯಾರನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಂಡಿದ್ರ ಆ ಪರ್ಸನ್ ಈ ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ.
ಹೆಚ್ಚಾಗಿ ನೀವು ಯಶಸ್ಸನ್ನು ಪಡ್ಕೊಂಡಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅಥವಾ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಅನ್ನುವಂತಹವರು ನಿಮ್ಮ ಜೊತೆಯಲ್ಲಿ ನಿಮಗೆ ಸಿಕ್ಕಿದ್ದಾರೆ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಹೆಚ್ಚಾಗಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರೇ ನಿಮಗೆ ಸಿಕ್ಕಿದ್ದಾರೇನೋ ಅನ್ನುವಂಥದ್ದು. ಯಾಕಂದರೆ ಎಲ್ಲರ ಜೊತೆ ನೀವು ಹೆಚ್ಚಾಗಿ ಸಂತೋಷದಿಂದ ಯಾವಾಗಲೂ ಕಾಲ ಕಳಿತೀರಾ, ಹಾಗೆ ಎಲ್ಲರ ಜೊತೆ ಸಂತೋಷದಿಂದ ಇರ್ತೀರಾ. ಹಾಗಾಗಿ ಅವರಿಗೆ ಆ ಭಾವನೆ ಕೂಡ ಇದೆ. ಹಾಗೆ ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಹೆಚ್ಚಿದೆ ಅನ್ನುವಂಥದ್ದು, ಜನ್ಮದಲ್ಲಿ ತುಂಬ ಪುಣ್ಯವನ್ನು ಮಾಡಿರುವಂತಹವರು ಅನ್ನುವಂತಹ ಭಾವನೆ ಕೂಡ ಅವರಿಗೆ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ತುಂಬಾ ಯಶಸ್ಸು ಅನ್ನುವಂತಹದ್ದನ್ನು ನೀವು ಗಳಿಸಿದ್ರೆ, ಹಾಗೆ ನೋಡಲಿಕ್ಕೆ ಕೂಡ ತುಂಬ ಸುಂದರವಾಗಿ ಇರುವಂತಹವರಾಗಿದ್ದೀರಾ ಅನ್ನುವಂಥದ್ದು, ತುಂಬ ಜ್ಞಾನ ಅನ್ನುವಂಥದ್ದು ಕೂಡ ನಿಮ್ಮಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಹೆಚ್ಚು ಯೋಚನೆಯನ್ನು ಮಾಡ್ತಾರೆ ಅನ್ನುವಂಥದ್ದು, ನಿಮ್ಮ ಬಗ್ಗೆ ಆ ಎಲ್ಲ ವಿಚಾರಗಳನ್ನು ಗಮನಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಮ್ಮೆ ಮನಸ್ಸಿಗೆ ಸಂಬಂಧಪಟ್ಟಂತೆ ನೀವು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಜೀವನ ಇದೆ ಅನ್ನುವಂತಹದ್ದು. ಯಾಕಂದರೆ ಮನಸ್ಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಯಶಸ್ಸನ್ನು ಪಡ್ಕೊಂಡಿದ್ದೀರಾ ಅನ್ನುವಂತಹದ್ದು. ತುಂಬಾ ನಿಮ್ಮ ಮನಸ್ಥಿತಿ ಏನಿದೆ, ಯಾರು ಎಷ್ಟೇ ನಿಮಗೆ ಕೋಪ ಬರೆಸಿದ್ರು ಕೂಡ ನೀವು ಕೋಪ ಮಾಡಿಕೊಳ್ಳದೆ ಇರುವಂತಹ ವ್ಯಕ್ತಿ ನಿಮ್ಮದು. ಯಾಕಂದರೆ ನಿಮ್ಮ ಮನಸ್ಥಿತಿ ಯಾವಾಗಲೂ ಶಾಂತತೆಯಿಂದಲೇ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮನಸ್ಸಿನ ವಿಚಾರದಲ್ಲಿ ನೀವು ತುಂಬಾ ಕೂಲಾಗಿರ್ತೀರ. ಹಾಗೆ ಎಲ್ಲರೊಂದಿಗೂ ಕೂಡ ನೀವಾಗಿ ಹೆಚ್ಚು ಎಲ್ಲರನ್ನ ಪ್ರೀತಿಯಿಂದ ಮಾತಾಡಿಸ್ತೀರಾ ಅಥವಾ ಅವರ ಜೊತೆ ಉತ್ತಮ ಬಾಂಧವ್ಯವನ್ನು, ಸ್ನೇಹವನ್ನು ನೀವು ಇಟ್ಕೊಳ್ತೀರಾ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಇಲ್ಲಿ ಯೋಚನೆ ಮಾಡ್ತಾರೆ. ಎಷ್ಟೇ ಕಷ್ಟಗಳು ನಿಮಗೆ ಇದ್ದರೂ ಕೂಡ ನೀವು ಸಂತೋಷದಿಂದಲೇ ಯಾವಾಗಲೂ ಇರ್ತೀರಾ. ನಿಮ್ಮ ಮನಸ್ಥಿತಿಯನ್ನು ಯಾವಾಗಲೂ ನೀವು ಒಂದು ಉತ್ತಮ ರೀತಿಯಲ್ಲೇ ಇಟ್ಕೊಂಡಿರ್ತೀರಾ ಅನ್ನುವಂತಹದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ. ಹಾಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮ್ಮಲ್ಲೇ ಇದೆ ಅನ್ನುವಂತಹದ್ದನ್ನು ಕೂಡ ಅವರು ಹೆಚ್ಚಾಗಿ ಯೋಚನೆ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂತಹದ್ರ ಬಗ್ಗೆ ಕೂಡ ಹೆಚ್ಚು ಯೋಚಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಬಹಳ ಯಶಸ್ಸನ್ನು ಗಳಿಸಿರುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ. ನೀವು ಯಾವಾಗಲೂ ಯಶಸ್ಸಿನ ಹೆಜ್ಜೆಯಲ್ಲೇ ಇರ್ತೀರಾ ಅನ್ನುವಂಥದ್ದು, ಯಶಸ್ಸಿನ ದಾರಿಯಲ್ಲೇ ನೀವು ಯಾವಾಗಲೂ ಇರ್ತೀರಾ ಅನ್ನುವಂಥದ್ರ ಬಗ್ಗೆ ಯಾವುದೇ ಕೆಲಸ ಕಾರ್ಯ ಇರ್ಬೋದು, ತುಂಬ ಯಶಸ್ಸನ್ನು ನೀವು ಪಡ್ಕೊಳ್ಳೋದ್ರಲ್ಲೇ ಹೆಚ್ಚಾಗಿ ಆ ಕಾನ್ಸಂಟ್ರೇಷನ್ ಅದರಲ್ಲೇ ನೀವು ಮಾಡ್ತೀರಾ ಅನ್ನುವಂಥದ್ದು. ಹಾಗೆ ಯಶಸ್ಸನ್ನು ಪಡ್ಕೊಳ್ಳೋದ್ರಲ್ಲೇ ಹೆಚ್ಚು ಗಮನ ವಹಿಸ್ತೀರಾ ಅನ್ನುವಂಥದ್ದು, ಮುಂದೆ ಸಾಗ್ತಾ ಇರ್ತೀರಾ ಅನ್ನುವಂಥದ್ದು ಇಲ್ಲಿ ಅವರು ಹೆಚ್ಚಾಗಿ ಯೋಚಿಸ್ತಾರೆ. ಹಾಗೆ ನಿಮ್ಮ ಮನಸ್ಥಿತಿ ತುಂಬಾ ಉತ್ತಮವಾಗಿರುವಂಥದ್ದು, ಹಾಗೆ ತುಂಬ ಜ್ಞಾನವಂತರಾಗಿದ್ದೀರಾ ಅನ್ನುವಂತಹದ್ರ ಬಗ್ಗೆ. ಹಾಗೆ ನೀವು ಯಾವುದೇ ಕೆಲಸ ಕಾರ್ಯ ಇರ್ಬೋದು, ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾರೆ ಅನ್ನುವಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಅಭಿವೃದ್ಧಿಯನ್ನು ನೀವು ಹೊಂದಿದ್ದೀರಾ. ಹಾಗೆ ನಿಮಗೆ ನೀವು ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಬೇಕಾಗುವಷ್ಟು ಎಲ್ಲವೂ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಾಗಿ ಅವರು ಯೋಚಿಸ್ತಾರೆ. ಒಡವೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಮನೆ ಆಗಿರ್ಬೋದು, ಯಾವುದೇ ಆದರೂ ಕೂಡ ನೀವು ಒಂದು ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಎಲ್ಲವೂ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು, ಅಷ್ಟೊಂದು ಹಣಕಾಸು ನಿಮಗೆ ಇದೆ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಬ್ಯೂಟಿ ಅನ್ನುವಂತಹದ್ದು ತುಂಬಾ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಹಾಗೆ ನಿಮ್ಮ ಜೀವನದಲ್ಲಿ ತುಂಬ ಸಕ್ಸಸ್ಸನ್ನು ಕಂಡಿದ್ದೀರಾ. ಹಾಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ತುಂಬಾ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು, ಗುಡ್ ಕರ್ಮ ಅನ್ನುವಂಥದ್ದೇ ನಿಮ್ಮಲ್ಲಿ ಹೆಚ್ಚಿದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಾಗಿ ಅವರು ಅದರ ಬಗ್ಗೆ ಯೋಚಿಸ್ತಾರೆ ಅನ್ನುವಂತಹದ್ದು, ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಯಾವಾಗಲೂ ಆ ವಿಚಾರಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಆಧ್ಯಾತ್ಮಿಕವಾಗಿ ತುಂಬ ಯಶಸ್ಸನ್ನು ಪಡೆದಿದ್ದೀರಾ. ಹಾಗೆ ಬಹಳಷ್ಟು ಜನ ನಿಮಗೆ ಅದರಲ್ಲಿ ಅಡೆತಡೆಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಅನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ಹೆಚ್ಚಾಗಿ ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಎಷ್ಟೇ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನೀವು ಮೆಡಿಟೇಷನನ್ನು ತುಂಬ ಸ್ಟ್ರಾಂಗಾಗಿ ಮಾಡ್ತಾ ಇದ್ದೀರಾ. ಆದರೆ ಆಧ್ಯಾತ್ಮಿಕ ಜೀವನವನ್ನು ನೀವು ಬಿಡಲ್ಲ. ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀರಾ. ಅದಕ್ಕೆ ಸಮಯವನ್ನು ನೀವು ತಗೊಳ್ತೀರಾ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ, ಅದರ ಬಗ್ಗೆ ಕೂಡ ಹೆಚ್ಚು ಗಮನ ವಹಿಸ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾರೇ ನಿಮ್ಮನ್ನು ಆಧ್ಯಾತ್ಮಿಕ ಜೀವನದಲ್ಲಿ ತಡೆ ಹಿಡಿಲಿಕ್ಕೆ ನೋಡಿದರೂ ಕೂಡ ಅದು ಸಾಧ್ಯವಾಗಲ್ಲ ಅನ್ನುವಂತಹದ್ರ ಬಗ್ಗೆ ಕೂಡ ಹೆಚ್ಚು ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ.
ನೀವು ಕೆಲವೊಂದು ವಿಚಾರಗಳಲ್ಲಿ ಬಹಳಷ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚಾಗಿ ಬ್ಲ್ಯಾಕ್ ಮ್ಯಾಜಿಕ್ ಈ ಥರದ್ದೆಲ್ಲ ನಿಮ್ಮಲ್ಲಿ ತುಂಬ ನಿಮಗೆ ನಡೀತಾ ಇದೆ ಅನ್ನುವಂಥದ್ದು ಕೆಟ್ಟ ದೃಷ್ಟಿಯಾಗಿರ್ಬೋದು. ಈ ರೀತಿ ಎಲ್ಲ ಬಹಳಷ್ಟು ನಿಮಗೆ ಕಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಯೋಚಿಸ್ತಾರೆ ಅವರು ಅನ್ನುವಂಥದ್ದು. ಆ ಪರ್ಸನ್ಗೆ ಕೆಲವೊಂದು ನಿಮ್ಮ ಬಗ್ಗೆ ಕೆಲವೊಂದು ವಿಚಾರಗಳು ತಿಳಿದಿದೆ ಅನ್ನುವಂಥದ್ದು. ಯಾಕಂದರೆ ನೀವು ಆಧ್ಯಾತ್ಮಿಕವಾಗಿ ತುಂಬ ಮುಂದೆ ಇದ್ದೀರಾ. ಹಾಗಾಗಿ ನಿಮಗೆ ಅದನ್ನು ತಡೆ ಹಿಡಿಲಿಕ್ಕೋಸ್ಕರ ಬಹಳಷ್ಟು ನಿಮಗೆ ಕೆಟ್ಟ ದೃಷ್ಟಿಯಾಗಿರ್ಬೋದು, ನೆಗೆಟಿವಿಟಿ ಅನ್ನುವಂತಹದ್ದಾಗಿರ್ಬೋದು ಬಹಳಷ್ಟು ನಿಮಗೆ ಕೆಲವೊಮ್ಮೆ ಕಾಡುತ್ತೆ ಅನ್ನುವಂಥದ್ದು. ಅದರಿಂದ ನೀವು ಮುಕ್ತರಾಗಲಿಕ್ಕೆ ಭಾಳಷ್ಟು ನೀವು ಪ್ರಾರ್ಥಿಸ್ತೀರಾ. ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಬಹಳಷ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತೀರಾ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಮೆಡಿಟೇಷನಲ್ಲಿ ತೊಡಗಿಸ್ಕೊಂಡಿರ್ತೀರಾ ನಿಮ್ಮನ್ನು ಅನ್ನುವಂತಹದ್ದು ಕೂಡ. ಮನಸ್ಸಿನಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನೀವು ಹೊರಗೆ ತುಂಬ ಸಂತೋಷವಾಗಿ ನೀವು ಇರ್ತೀರಾ ಅನ್ನುವಂತಹ ವಿಚಾರಗಳನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಆ ವಿಚಾರಗಳ ಬಗ್ಗೆ ಕೂಡ ಅವರು ಹೆಚ್ಚು ನಿಮ್ಮ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಅವರಿಗೆ ಆ ಭಾವನೆಗಳು ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಈ ಎಲ್ಲ ವಿಚಾರಗಳನ್ನು ಅವರು ಹೆಚ್ಚಾಗಿ ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ, ಆದರೂ ಕೂಡ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು ಆಗ್ತಾ ಇರುತ್ತೆ ಕೆಲವೊಮ್ಮೆ ಅನ್ನುವಂತಹದ್ದು ಕೂಡ ಅವರು ಹೆಚ್ಚಾಗಿ ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಯಾವಾಗಲೂ ಮೆಡಿಟೇಷನಲ್ಲಿ ಇರ್ತೀರಾ. ಆ ಎಲ್ಲ ಕಷ್ಟಗಳಿಂದ ಹೊರಬರಲಿಕ್ಕೋಸ್ಕರ ದೇವರಲ್ಲಿ ಹೆಚ್ಚು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀರಾ, ಅಥವಾ ಟೆಂಪಲ್ಗೆಲ್ಲ ಹೋಗೋದಾಗಿರ್ಬೋದು. ಯಾವಾಗಲೂ ಈ ರೀತಿದೆಲ್ಲ ನೀವು ಮಾಡ್ತಾ ಇರ್ತೀರಾ ಅನ್ನುವಂತಹದ್ದು ಕೂಡ. ಸ್ಪಿರಿಚುವಲಿ ಹೆಚ್ಚು ನೀವು ಕನೆಕ್ಟೆಡ್ ಆಗಿರ್ತೀರಾ ಯಾವಾಗಲೂ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ನಿಮಗೆ ಉತ್ತಮವಾದ ಪ್ರೀತಿ ಅನ್ನುವಂಥದ್ದಿದೆ. ನಿಮ್ಮನ್ನು ಇಷ್ಟಪಡುವಂತಹವರು ನಿಮ್ಮ ಜೀವನದಲ್ಲಿ ಕೆಲವೊಬ್ಬರಿಗೆ ಈಗ ಸಿಕ್ಕಿದ್ದಾರೆ ನಿಮ್ಮ ಜೀವನ ಸಂಗಾತಿಯಾಗಿ, ಅಥವಾ ಕೆಲವೊಬ್ಬರಿಗೆ ನೀವು ಪ್ರೀತಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇದೆ. ಇಲ್ಲಿ ಅವರು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವ್ರು. ಯಾಕಂದರೆ ನಿಮ್ಮ ಪ್ರೀತಿ ತುಂಬಾ ಸುಂದರವಾಗಿದೆ, ಉತ್ತಮ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ ಅನ್ನುವಂತಹದ್ರ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಾರೆ. ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು, ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮೇ ನಿಮಗೆ ಸಿಕ್ಕಿದ್ದಾರೆ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಗಮನ ವಹಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅನ್ನುವಂಥದ್ದು. ಆ ವಿಚಾರವಾಗಿ ಹೆಚ್ಚು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಮತ್ತೆ ನೀವು ಯಶಸ್ಸನ್ನು ಪಡ್ಕೊಳ್ತಾ ಇರ್ತೀರಾ ಅನ್ನುವಂಥದ್ದು. ಎಷ್ಟೇ ನಿಮ್ಮ ಜೀವನ ಕಷ್ಟಕರವಾಗಿದ್ದರೂ ಕೂಡ ಮತ್ತೆ ನೀವು ನಿಮ್ಮ ಜೀವನದಿಂದ ಏನೇ ಉತ್ತಮವಾದದ್ದನ್ನು ಕಳ್ಕೊಂಡ್ರೂ ಕೂಡ ಮತ್ತೆ ನೀವು ಯಾವಾಗಲೂ ಅದನ್ನು ಪಡಿತಾನೆ ಇರ್ತೀರಾ ಅನ್ನುವಂತಹದ್ರ ಬಗ್ಗೆ ಕೂಡ ಇಲ್ಲಿ ಅವರು ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಭಾಳಷ್ಟು ನಿಮಗೆ ಕೆಟ್ಟ ದೃಷ್ಟಿ ಅನ್ನುವಂಥದ್ದು, ನೆಗೆಟಿವಿಟಿ ಅನ್ನುವಂತಹದ್ದು ಭಾಳಷ್ಟು ನಿಮಗೆ ಕಾಡ್ತಾನೆ ಇರುತ್ತೆ ಯಾವಾಗಲೂ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೂ ಕೂಡ ನೀವು ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಗಮನಿಸಿದ್ದಾರೆ. ಹಾಗೆ ನಿಮಗೆ ಪ್ರೀತಿಯ ವಿಚಾರದಲ್ಲಿ ಕೂಡ ಬಹಳಷ್ಟು ಕೆಲವೊಬ್ಬರಿಗೆ ಉತ್ತಮ ಪ್ರೀತಿ ಅನ್ನುವಂಥದ್ದು ಇದೆ. ಆದರೆ ಕೆಲವೊಂದು ನೆಗೆಟಿವಿಟಿ ಕಾರಣದಿಂದ ನೀವು ದೂರ ಆಗಿದ್ದೀರಾ, ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಕೆಲವೊಬ್ಬರು ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯನ್ನು ಕೂಡ ಮಿಸ್ ಮಾಡ್ಕೊಂಡಿದ್ರಾ ಮಧ್ಯದಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೂ ಕೂಡ ಮತ್ತೆ ನೀವು ಉತ್ತಮ ಪ್ರೀತಿಯನ್ನು ಕಂಟಿನ್ಯೂ ಮಾಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಮತ್ತೆ ನೋ ಕಾಂಟ್ಯಾಕ್ಟ್ ಇದ್ದವರು ಕೂಡ ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಪ್ರೀತಿ ಉತ್ತಮವಾಗಿದೆ ಅನ್ನುವಂಥದ್ದು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಕೂಡ ಮ್ಯಾರೇಜ್ ಆಗಿರುವಂಥವರಾಗಿದ್ದರೂ ಕೂಡ ನೀವು ಪ್ರೀತಿಯಲ್ಲಿ ಒಂದು ವೇಳೆ ಯಾವುದೇ ರೀತಿ ಮನಸ್ತಾಪದಿಂದ ದೂರ ಆಗಿದ್ದರೂ ನಿಮ್ಮ ಸಂಗಾತಿಯೊಂದಿಗೆ ಮತ್ತೆ ನೀವು ಒಂದಾಗಿದ್ದೀರಾ, ಉತ್ತಮ ಪ್ರೀತಿಯಲ್ಲೇ ಇದ್ದೀರಾ ಈಗ ಅನ್ನುವಂತಹದ್ದು ಕೂಡ ಇದೆ ಹೆಚ್ಚು ಜನಕ್ಕೆ. ಅದರ ಬಗ್ಗೆ ಕೂಡ ಆ ಪರ್ಸನ್ ತುಂಬಾ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಇದು ಜನರಲ್ ರೀಡಿಂಗ್. ಇಲ್ಲಿ ನೀವು ಯಾವ ಪರ್ಸನನ್ನು ನೆನಪು ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಮೇಲೆ ಸ್ವಲ್ಪ ಜಲಸಿ ಫೀಲ್ ಇರುವಂತಹದ್ದು ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿದಿದೆ, ಅಥವಾ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನೆಗೆಟಿವಿಟಿ ಫೀಲ್ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಇದು ಜನರಲ್ ರೀಡಿಂಗ್. ಸೊ ಆ ರೀತಿ ಇಲ್ಲಿ ನನಗೆ ಅನಿಸ್ತಾ ಇದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂತಹದ್ದು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ನೆಗೆಟಿವಿಟಿ ಅನ್ನುವಂತಹದ್ದು ಇಲ್ಲಿ ಬಹಳಷ್ಟು ನಿಮ್ಮ ಮೇಲೆ ಬಹಳಷ್ಟು ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ನಿಮ್ಮ ಮೇಲೆ ಯಾವಾಗಲೂ ಆಗ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಕೂಡ ಇದನ್ನು ಹೆಚ್ಚಾಗಿ ಗಮನಿಸಿದ್ದೀರಾ ಅನ್ನುವಂಥದ್ದು. ನೀವು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ, ಆದರೂ ಕೂಡ ನಿಮಗೆ ನೆಗೆಟಿವಿಟಿ ಅನ್ನುವಂತಹದ್ದು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅನ್ನುವಂಥದ್ದು. ಅದರಿಂದ ನೀವು ಮೆಂಟಲಿ ಬಹಳಷ್ಟು ಕೆಲವೊಮ್ಮೆ ಸ್ಟಕ್ ಆಗ್ತೀರಾ, ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಮನಸ್ಥಿತಿ. ಈಗ ಕೆಲವೊಂದು ಗೊಂದಲದಲ್ಲಿ ಕೂಡ ಕೆಲವೊಮ್ಮೆ ಸಿಲುಕುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮತ್ತೆ ನಿಮಗೆ ನಿಮ್ಮ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಇದೆ. ಯೂನಿವರ್ಸ್ ಯಾವಾಗಲೂ ನಿಮ್ಮ ಜೊತೆ ಇದ್ಬಿಟ್ಟು ನಿಮ್ಮ ಕಷ್ಟಕ್ಕೆ ಯಾವಾಗಲೂ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ಅವರು ಗಮನಿಸ್ತಾ ಇದ್ದಾರೆ. ಪ್ರೀತಿಯ ಜೀವನದಲ್ಲಿ ಭಾಳಷ್ಟು ನೀವು ಸಂತೋಷವಾಗಿರಬೇಕು ಅಂದ್ಕೊಳ್ತೀರಾ. ಆದರೆ ಕೆಲವೊಮ್ಮೆ ನಿಮ್ಮ ಜೊತೆಯಲ್ಲಿ ಇರುವಂತಹವರ ಮಧ್ಯೆ ನಿಮಗೆ ಭಾಳಷ್ಟು ಮನಸ್ತಾಪಗಳು ನಿಮಗೆ ಅರಿವಿಲ್ಲದೆಯೇ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಯಾಕಂದರೆ ನೆಗೆಟಿವಿಟಿ ಕಾರಣದಿಂದ ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಾಗಿ ಎಷ್ಟೇ ಆದರೂ ಕೂಡ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂಥದ್ದು. ಮತ್ತು ಮೊದಲಿನ ಹಾಗೆ ಪ್ರೀತಿ ಅನ್ನುವಂಥದ್ದು ನಿಮ್ಮ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಅಥವಾ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರೊಂದಿಗೆ ಆಗಿರ್ಬೋದು, ನಿಮ್ಮ ಸಂಗಾತಿಯೊಂದಿಗೆ ಆಗಿರ್ಬೋದು, ಮತ್ತು ನೀವು ಯಾವಾಗಲೂ ಒಂದಾಗ್ತಾನೆ ಇರ್ತೀರಾ ಅನ್ನುವಂತಹದ್ದು. ಇದ್ರ ಬಗ್ಗೆ ಕೂಡ ಹೆಚ್ಚಾಗಿ ಅವರ ಮನಸ್ಸಿನಲ್ಲಿ ಇದೆ. ಇದೆಲ್ಲ ವಿಚಾರಗಳನ್ನು ಅವರು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ಹಾಗೆ ನಿಮಗೆ ಯಾವಾಗಲೂ ಏಂಜಲ್ ಸಪೋರ್ಟ್ ಇದೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ದುಃಖ ನೋವುಗಳು ಮನಸ್ತಾಪಗಳಿದ್ರೂ ನಿಮ್ಮ ಜೀವನ ಸಡನ್ನಾಗಿ ಬದಲಾವಣೆ ಆಗೋದನ್ನು ಅವರು ಗಮನಿಸಿದ್ದಾರೆ. ಯಾಕಂದರೆ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ತುಂಬಾ ಇದೆ. ಹಾಗಾಗಿ ಎಷ್ಟೇ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ಅದು ತುಂಬಾ ಈಸಿಯಾಗಿ ನಿಮ್ಮ ಜೀವನದಿಂದ ಆ ಕಷ್ಟಗಳೆಲ್ಲವೂ ಹೋಗೋದನ್ನು ಅವರು ಗಮನಿಸಿದ್ದಾರೆ. ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಯಾವಾಗಲೂ ಕೂಡ ಕಾಣ್ತಾ ಇರುತ್ತೆ. ಅದರ ಬಗ್ಗೆ ಕೂಡ ಹೆಚ್ಚಾಗಿ ಅವರು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಕೆಲವೊಮ್ಮೆ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಮತ್ತೆ ನಿಮ್ಮ ಜ್ಞಾನ ಅನ್ನುವಂತಹದ್ದು ತುಂಬಾ ಇದೆ. ಯಾಕಂದರೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮಗಿದೆ. ಯೂನಿವರ್ಸ್ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಹಾಗಾಗಿ ನೀವು ಎಷ್ಟೇ ನಿಮ್ಮ ಜೀವನದಲ್ಲಿ ಕಷ್ಟ ಇದ್ದರೂ ಕೂಡ ನೀವು ಸಡನ್ನಾಗಿ ನಿಮ್ಮ ಜೀವನ ಬದಲಾವಣೆ ಕಾಣೋದನ್ನು ಅವರು ಗಮನಿಸಿದರೆ ಎಲ್ಲೋ ಒಂದು ರೀತಿ ಯೂನಿವರ್ಸ್ ನಿಮಗೆ ಸಹಾಯವನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನೀವು ಆದಷ್ಟು ಬೇಗ ನೀವು ಯಶಸ್ಸನ್ನು ಪಡ್ಕೊಳ್ತಾ ಇರ್ತೀರ. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತಾನೆ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಇದನ್ನು ಕೂಡ ಹೆಚ್ಚಾಗಿ ಅವರು ಗಮನಿಸ್ತಾ ಇರ್ತಾರೆ. ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇರುತ್ತೆ. ಆ ಕಷ್ಟದಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ತಾ ಇರ್ತೀರಾ. ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತಲ್ಲ ಅನ್ನೋದ್ರ ಬಗ್ಗೆ ಅವರು ಹೆಚ್ಚಾಗಿ ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಓಕೆ, ನಿಮ್ಮಲ್ಲಿ ಜ್ಞಾನ ಅನ್ನುವಂತಹದ್ದು ತುಂಬಾ ಇದೆ. ಇಲ್ಲಿ ಹೆಚ್ಚಿನಾಗಿ ಕೆಲವೊಬ್ಬರು ಆಧ್ಯಾತ್ಮಿಕವಾಗಿ ಕೆಲವೊಂದು ಉತ್ತಮ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಪ್ರಾರಂಭಿಸಿದ್ದೀರಾ ಅಥವಾ ಪ್ರಾರಂಭಿಸಬೇಕು ಅನ್ನುವಂತಹದ್ದು ಕೂಡ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ಹೆಚ್ಚು ಗಮನ ವಹಿಸ್ತಾ ಇದ್ದಾರೆ. ಹಾಗೆ ನೀವು ಬೇರೆಯವರಿಗೆ ಸಹಾಯ ಮಾಡುವಂತಹ ಉತ್ತಮ ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವ ನಿಮ್ಮದು ಅನ್ನುವಂತಹದ್ರ ಬಗ್ಗೆ ಕೂಡ ಹೆಚ್ಚು ಅವರು ಗಮನಿಸ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ನೋಡಿ ಬೇರೆಯವರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಆ ಪರ್ಸನ್ ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜ್ಞಾನ ಅನ್ನುವಂಥದ್ದು ತುಂಬಾ ಉತ್ತಮವಾಗಿದೆ. ಹಾಗೆ ದೇವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮಗೆ ಜೊತೆಯಾಗಿ ಇರ್ತಾರೆ. ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅನ್ನುವಂತಹದ್ರ ಬಗ್ಗೆ ಅವರು ಹೆಚ್ಚಾಗಿ ತಿಳಿದುಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇದಿಷ್ಟು ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ. ಓಕೆ, ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.